ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಲವಾಗಲ ಗ್ರಾಮದಲ್ಲಿ ನಾವಿದ್ದೀವಿ. ಕಳೆದ 9 ವರ್ಷಗಳ ಹಿಂದೆ ಕೊರೋನಾದ ಹಿನ್ನೆಲೆಯಲ್ಲಿ ಈ ಗ್ರಾಮದ ಅಧಿದೇವತೆ 66 ಹಳ್ಳಿಗಳ ಒಡತಿ ಊರಮ್ಮ ದೇವಿಯ ಜಾತ್ರೆ ಸ್ಥಗಿತಗೊಂಡಿತ್ತು. ಹಾಗಾಗಿ ಈ ವರ್ಷ ಅಂದರೆ ಗ್ರಾಮದ ದೈವಸ್ಥರು, ಸುತ್ತಮುತ್ತಲಿನ ಎಲ್ಲ ಭಕ್ತರು ಜೊತೆಗೆ ಕಣಿವಿ ಗ್ರಾಮ ಸೇರಿ ಬಹಳ ವಿಜೃಂಭಣೆಯಿಂದ ಉತ್ಸವ ಜಾತ್ರೆ ಮಾಡ್ತಾ ಇದ್ದಾರೆ. ಆ ಕುರಿತು ಕಮಿಟಿಯ ಸದಸ್ಯರಿದ್ದಾರೆ, ಅವರನ್ನು ನಾವು ಕೇಳೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ಭಗವಂತಗೌಡ. ಹೇಳಿ, ಈ ಜಾತ್ರೆ ಕುರಿತು ವಿಶೇಷ, ಜಾತ್ರೆ ಹಿನ್ನೆಲೆ. ಇದು 5 ವರ್ಷಕ್ಕೊಂದ್ಸಲ ಆಗ್ಬೇಕಾಯ್ತು. ಕೊರೋನಾ ಇರೋದ್ರಿಂದ 9 ವರ್ಷದಾಗೆ ಮಾಡಿದ್ವಿ ನಾವೆಲ್ಲ ಭಕ್ತರು ಸೇರಿ. ಈ ಭಕ್ತರನ್ನು ನಾವೆಲ್ಲ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಮತ್ತು ಎಲ್ಲ ಮಂಟಪವನ್ನು ಕಟ್ಟಿ ಮತ್ತೆಲ್ಲ ಊರಿನ ಜನರ ಸಹಕಾರವನ್ನು ಕೊಡಿ ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇದುವರೆಗೂ ಈ 5 ದಿನದಿಂದ, ಒಂದು ವಾರದಿಂದ ಈ ಜಾತ್ರೆಯು ಒಳ್ಳೆಯ ವಿಜೃಂಭಣೆಯಿಂದ ದೇವಿಯ ಜಾತ್ರೆ ಆಯಿತು. ಊರಿನ ಸುತ್ತಮುತ್ತ ಮತ್ತು ಊರ ರಾತ್ರಿ, ಮಂಗಳವಾರ ರಾತ್ರಿ ಎಲ್ಲ ಊರಿನ ಸುತ್ತಮುತ್ತ ಬಂದು ಸೀದಾ ದೇವಿಯು ಇದು ದೊಡ್ಡ ಬಂಡಿ ತಗೊಂಡು ಮಂಟಪಕ್ಕೆ ಬರ್ತದೆ. ಆದ ಕಾರಣ ಅಲ್ಲಿಂದ ಜಾತ್ರೆ ಅಲ್ಲಿಗೆ, ಮತ್ತು ಗಟ್ಟಿಗಡಿಗೆ, ಆಮೇಲೆ ಹುಣಸಿನ ಪುಟ್ಟಿ, ಆಮೇಲೆ ಇದು ಕಣಕದ ಕೋಣವನ್ನು ಕಡಿದು ನಾವು ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ ಊರಿನ ಭಕ್ತರು. ನಾಡಿನಾದ್ಯಂತ ಹಲವಾಗಿನಲ್ಲಿ ಜಾತ್ರೆ ಪ್ರಯುಕ್ತ ದೊಡ್ಡದಾದ ಮಂಟಪ ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಮಂಟಪಕ್ಕೆ ಎಷ್ಟು ಖರ್ಚಾಗಿದೆ? ಆ ಮಂಟಪಕ್ಕೆ 13 ಲಕ್ಷ ರೂಪಾಯಿ. ಹಾಂ, ದೊಡ್ಡದಾದ ಅರಮನೆ ರೀತಿ ಮಾಡಿದಾರ, ಬಹಳ ವೈಭವದಿಂದ. ಈ ಬರಗಾಲದಲ್ಲಿ ಕೂಡ ಧಾರ್ಮಿಕ ಜಾತ್ರೆ ಉತ್ಸವಕ್ಕೆ ಬರ ಇಲ್ಲ ಅಂತೇಳಿ ನೀವು ಗ್ರಾಮಸ್ಥರು ತೋರಿಸ್ಕೊಂಡಿರಿ. ಈ ಬಗ್ಗೆ ತಾವೇನು ಹೇಳ್ತೀರಾ? ಬರ ಇಲ್ಲ ಅಂತಂದರೆ ಈ ದೇವಿ ಜಾತ್ರೆ ಮಾಡಲೇ ತೀರ್ಬೇಕು ಅಂತಂದೇಳಿ ಊರಿನ ರೈತರು ಮತ್ತು ಭಕ್ತರು ಎಲ್ಲರೂ ಸೇರಿ ಮಾಡೇ ತೀರ್ಬೇಕು, ಬರಗಾಲ ಆದರೂ ಚಿಂತಿಲ್ಲ ಅಂತಂದು ಹೇಳಿ ಅವರ ಅಪೇಕ್ಷೆಯಂತೆ, ಈ ಊರಿನ ಭಕ್ತರ ಅಪೇಕ್ಷೆಯಂತೆ ನಾವು ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಸಾವಿರಾರು ವರ್ಷಗಳಿಂದ ಒಂದು ಗ್ರಾಮದ ಒಡತಿ, ಊರಮ್ಮ ಅಥವಾ ತಾಯಿ ಅಂಥೇಳಿ ಪೂಜೆ ಅಥವಾ ಪುನಸ್ಕಾರ ಉತ್ಸವಗಳನ್ನ ಮಾಡ್ಕೊತ ಬಂದಿದ್ದೀರಿ. ನಿಮ್ಮ ಊರಿನ ಪಕ್ಕದಲ್ಲಿ ತುಂಗಾಭದ್ರಾ ನದಿ ಇದೆ. ಹೌದು. ಹಾಗಾದರೆ ಆ ನದಿಗೂ ನಿಮ್ಮ ಊರಿಗೂ ಈ ದೇವಿಗೂ ಒಂದು ಹಿನ್ನೆಲೆ ಇದೆ. ಆ ಕಥೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ಮೂಲತಃ ಈ ದೇವರು ಇದು ಗರ್ಭಗುಡಿ ಗ್ರಾಮದ್ದು ಮತ್ತು ಆ ದೇವರು ಮಳೆಯಲ್ಲಿ ತೇಲ್ಬಿಟ್ಟು ಬಿಟ್ಟಾಗ ಆ ಗರ್ಭಗುಡಿ ಗ್ರಾಮದ ಭ್ರಷ್ಟರು ದೇವಿಯ ಪೆಟ್ಟಿಗೆಯನ್ನು ಇದು ಮಾಡಿ ಆ ಪೆಟ್ಟಿಗೆಯನ್ನು ನೋಡೋದು ಬರ್ರಿ ಅಂದರು. ಆ ದೇವಿಯ ಪೆಟ್ಟಿಗೆಯನ್ನು ತೆಗೆದು ನೋಡಿದಾಗ ಆ ಸರ್ಪ ಇದ್ದ ಕಾರಣ ಹೆದರಿ ಮತ್ತು ತೇಲಿ ಇದಕ್ಕೆ ತುಂಗಭದ್ರಾ ನದಿಗೆ ಬಿಟ್ಟರು. ಮತ್ತು ಸೀದಾ ಕೇಳ್ಕೊಂತ ಸೀದಾ ಮಗನಹಳ್ಳಿಗೆ ಹೋಯಿತು. ಮಗನಹಳ್ಳಿಯಿಂದ ಅಲ್ಲಿ ಹುಡುಗರಿಗೆ ತಿಪ್ಪಿಯಲ್ಲಿತ್ತು. ಮಗನಹಳ್ಳಿ ತಿಪ್ಪಿಯಲ್ಲಿರುವ ಆ ದೇವಿಯು ಮತ್ತು ಮಕ್ಕಳ ದನ ಕರುಗಳೆಲ್ಲ ಹಿಂಡಲಿಲ್ಲ. ಆದ ಕಾರಣ ಆ ದೇವಿಯ ಒಂದು ಬಾಯಲ್ಲಿ, ಸಣ್ಣ ಮಗುವಿನ ಬಾಯಲ್ಲಿ ಆಡಿಸಿ ಈ ದೇವಿಯ ಆಕಳು ದನ ಕರ ಯಾವ ಹಿಂಡಲಿಲ್ಲಂತೆ. ಆದ ಕಾರಣ ಆ ಈ ದೇವಿಯನ್ನು ಇಲ್ಲೇ ಸ್ಥಾಪನೆ ಮಾಡಿ ಈಗ ಗುಡಿ ಕಟ್ಟಿ ದೇವಿಯ ಪೂಜೆ ಮಾಡಿದರೆ ನಿಮಗೆ ಇದು ಬರುತ್ತೆ. ಸಣ್ಣ ಮಕ್ಕಳೆಲ್ಲ ಅದನ್ನು ಕೋಲಾಟ ಮಾಡಿ ಆಡಕತ್ತಿದ್ರು ದೇವಿಯ ಭಾಗಗಳನ್ನು. ಆದ ಕಾರಣ ಅವರಲ್ಲಿ ಅದನ್ನು ಮಾಡಿ ಮತ್ತು ಗರ್ಭಗುಡಿ ಮತ್ತು ಹಲವಾರು ಹೋಗಿ ಮತ್ತು ಗುಡಿಗೆ ಹೋಗಿ ಗುಡಿ ಬಾಗಿಲು ತೆಗೆಸಿ ಮೂಲ ಸ್ಥಾನದ ಆ ದೇವರನ್ನು ನಮ್ಮದು ಅಂತಂದು ಹೇಳ್ತೀವಿ. ಆದ ಕಾರಣ ಈಗ 66 ವರ್ಷ ನಿಮ್ಮ ಮೂಲತಃ ಗರ್ಭಗುಡಿ ಮತ್ತು ಹಲವಾರು ಗ್ರಾಮದ ಈ ದೇವತೆಯನ್ನು ಇಡೀ 66 ಹಳ್ಳಿಯಲ್ಲಿ ಈ ದೇವಿಯ ಪೂಜೆ, ಪುನಸ್ಕಾರ, ಜಾತ್ರೆ ಇವೆಲ್ಲ ನೆರವೇರ್ತದೆ. ಸುಮಾರು ವರ್ಷಗಳ ಹಿಂದೆ ಏನು ಜಾತ್ರೆ ಮಾಡ್ಕೊಂತ ಬಂದ್ರಿ, ಇಲ್ಲಿ ದೇವಸ್ಥಾನ ಇತ್ತು, ಅದ್ರ ಮೂರ್ತಿ ಇದ್ದಿಲ್ಲ. ಕಲ್ಲನ್ನಿಟ್ಕೊಂಡು ಗುಂಡನ್ನಿಟ್ಕೊಂಡು ಏನೋ ಪೂಜೆ ಮಾಡ್ತಾ ಇದ್ರು ಅನ್ಸುತ್ತೆ. ಹಾಗಾದ್ರೆ ಮೂರ್ತಿ ಯಾವಾಗ ಸ್ಥಾಪನೆ ಆಯಿತು? ಮೂರ್ತಿ ಸುಮಾರು 2006ರಲ್ಲಿ ಮೂರ್ತಿ ಸ್ಥಾಪನೆ ಮಾಡಿದ್ರು. ಅದು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿತ್ತು. ಆದ ಕಾರಣ ಮತ್ತೆ ತಿರುಗಿ ಈಗ ಮೊನ್ನೆ 2023ರಲ್ಲಿ ಈ ಹೊಸ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಮತ್ತೊಂದು ಮೂರ್ತಿಯನ್ನು ನಾವು ಪ್ರಾರಂಭ ಮಾಡಿ. ಹೆಣ್ಣುದೇವ್ರ ಜಾತ್ರೆ ಅಂದರೆ ನಾಡಿನಾದ್ಯಂತ ಭಕ್ತರು ಹರಕೆ ತೀರ್ಸ್ಲಿಕ್ಕೆ ಬರ್ತಾರೆ. ಅವರಿಗೆ ಪ್ರಸಾದ ವ್ಯವಸ್ಥೆ ಹೇಗೆ ಮಾಡಿದ್ರಿ? ಆ ಪ್ರಸಾದ ವ್ಯವಸ್ಥೆಯನ್ನು ಪ್ರತಿ ವಿಜಯದಶಮಿ ದಿನ ನಾವು ಗಂಡೆ ಪೂಜೆ ದಿನ ಇಲ್ಲಿ ವಿಜೃಂಭಣೆ ಊರೇ ಸುತ್ತ ಹಳ್ಳಿಯ ಜನರು ಇಲ್ಲಿ ಪ್ರಸಾದ
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.